ಹಾಂ ಹಾಂ ಇದು ಇದು ನನ್ನ ಮೊದಲನೇ ಶಿವರಾತ್ರಿ. ನಾನು ಫಾಸ್ಟಿಂಗ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮು. ಬೆಳಿಗ್ಗೆ 8 ಗಂಟೆಗೆ ಮಹಾಶಿವರಾತ್ರಿ ಏನಕ್ಕೆ ಮಾಡ್ತಾರೆ, ಸೊ ಏನಕ್ಕೆ ಫಾಸ್ಟಿಂಗ್ ಮಾಡಬೇಕು, ಸೊ ಏನು ಬೆನಿಫಿಟ್ಸು ಅಂತ ತಿಳ್ಕೊಂಡು ನಾನು ಫಸ್ಟ್ ಟೈಮು ಇದು ಶಿವರಾತ್ರಿನ ಸೆಲೆಬ್ರೇಟ್ ಮಾಡಿ. ಇಲ್ಲಿ ನಮ್ಮ ಮನೇಲಿ ಯಾರು ಫಾಸ್ಟಿಂಗ್ ಮಾಡ್ತಾರೆ ನೋಡೋಣ ಬನ್ನಿರಿ, ಕೇಳೋಣ ಕ್ವಶನ್ಸ್. ಇವಾಗ ನಾನಂತೂ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ನೀರು ಟೀ ಕೊಡ್ದೆ ಆಯಿತು, ಮತ್ತೆ ಏನು ತಿಂದಿಲ್ಲ ಕುಡ್ದಿಲ್ಲ. ಸೊ ಇದು ನಮ್ಮ ಅವ್ವ ಫಾಸ್ಟಿಂಗ್ ಮಾಡ್ತೇನೆ ಬೇ. ನೀನು ಫಾಸ್ಟಿಂಗ್ ಮಾಡ್ತಿ? ಫಾಸ್ಟಿಂಗ್ ಮಾಡಲ್ಲ, ಉಪವಾಸ ಮಾಡಲ್ಲ. ಉಪವಾಸ ಮಾಡ್ದ ಗೊತ್ತಾಗಿಲ್ಲ, ಫಾಸ್ಟಿಂಗ್ ಅಂದರೆ ಗೊತ್ತಾಗಿಲ್ಲ. ನಮ್ಮ ಅವ್ವ ಉಪವಾಸ ಮಾಡ್ತಾ. ಸೊ ನೀರು ಕುಡಿಯಲ್ಲ, ನೀರು ಕುಡಿಬೋದು, ಚಹಾ ಕುಡಿಬೋದು. ಸೊ ಬೇಕಾದರೆ ಹೊಟ್ಟೆ ಹಸು ಆದರೆ ಮಧ್ಯಾಹ್ನ ಸ್ವಲ್ಪ ಹಣ್ಣು ತಿನ್ಬೋದು. ಓಕೆ. ಇವಾಗ ಏನು ಮಾಡತ್ತಿ? ಪೇಪರ್ ಓದತ್ತೇನು? ಇವಾಗ ನಮ್ಮ ಅಕ್ಕದ ನಾನು ಹುಚ್ಚಿಡ್ದೈತೆ ಅನ್ನ ಕುಂತಾಳೆ. ಯಾಕೆ ನೀನು ಫಾಸ್ಟಿಂಗ್ ಮಾಡ್ತೇನೆ ಅಕ್ಕ? ನಮ್ಮ ಅಕ್ಕ ಮಕ್ಕ ತೋರಿಸಲ್ಲ. ಎಷ್ಟು ಮಕ್ಕ ತೋರಿಸೋದು ಬೇಡ, ಫಾಸ್ಟಿಂಗ್ ಮಾಡಿ ಇಲ್ಲ ಉಪವಾಸ ಮಾಡ್ತಿಲ್ಲ ಹೇಳಕ್ಕ. ನೀನು ಆ ಕಡೆ ಒಳಕೊಂದು ಹೇಳು. ದೊಡ್ಡ ದೊಡ್ಡ ಮಾತಾಡ ಜಗ್ಗು ಮಾತಾಡ್ತಾರೆ. ಈ ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ಮೀಟ್ರಿಲ್ಲ. ಉಪವಾಸ ಮಾಡ್ತಿಲ್ಲ ಅದಾರ ಹೇಳಕ್ಕ. ಉಪವಾಸ ಮಾಡಲ್ಲ. ಉಪವಾಸ ಮಾಡೋ ಕ್ಯಾಂಡಿಡೇಟ್ ಅಲ್ರಿ ಅವರು. ಶಿಸ್ತು ಉಂಡು ತಿಂದು ಇವತ್ತೇನು ಡೈಲಿ ಸೂರ್ಯ ಬರ್ತಾನ ಹೋಗ್ತಾನ ಅಂತಂದು ಇವತ್ತು ಶಿಸ್ತು ತಿನ್ನೋದು ಮುಕ್ಕೊಳೋದು. ಅವ್ರಿಗೆ ಗೊತ್ತಿಲ್ಲ ಏನು ಬೆನಿಫಿಟ್ಸು, ಲಾಭ ಏನು ಅಂತಂದು. ಇನ್ನು ದೊಡ್ಡ ಮೊರೊಬ್ಬ ಬರೋದಾರೆ, ಆಮೇಲೆ ಕೇಳ್ಕೊಂಬರೋಣ. ಅವ್ರು ಫಾಸ್ಟಿಂಗ್ ಮಾಡ್ತಾರೆ ಇಲ್ಲ, ಅವರು ಫಾಸ್ಟಿಂಗ್ ಮಾಡ್ತಾರೆ. ಸೊ ನೀರು ಚಹಾ ಕುಡ್ತಾರೆ. ಸೊ ಆಮೇಲೆ ಹೊಟ್ಟೆ ಹಸು ಆದ್ರೆ ಹಣ್ಣು ತಿಂತಾರೆ. ಸೊ ನಾನು ಏನೂ ತಿನ್ನಲ್ಲ. ಸೊ ಇಲ್ಲಿಬ್ಬರು ಘಟಾನುಘಟಿಗಳಿದ್ದಾರೆ ನಮ್ಮ ಮನೇಲಿ, ಒಬ್ಬ ತಮ್ಮ ಒಬ್ಬ ಅಣ್ಣ. ಸೊ ಅವ್ರನ್ನೂ ಕೇಳ್ಕೊಂಡು ಬರೋಣ. ಏನು ಸೊ ಭಾಳ ಯೂಸ್ ಮಾಡತ್ತೀನಿ, ಸ್ವಲ್ಪ ಕ್ಷಮಿಸ್ಬಿಟ್ರೆ. ಇದಕ್ಕೆ ಯೂಸ್ ಮಾಡತ್ತೀನಿ ಗೊತ್ತಾಗೋಲ್ತು. ಸೊ ಇಲ್ಲಿ ನಮ್ಮ ಮಾಮ ಒಬ್ಬ ಬಂದ ನಾನು ಬರ್ರಿ, ನಮ್ಮ ಅಕ್ಕನ ಪ್ರಸಾದ. ಮಾಮ ಫಾಸ್ಟಿಂಗ್ ಮಾಡ್ತಿಲ್ಲ ಮಾಮ ಇವತ್ತು? ಫಾಸ್ಟಿಂಗ್ ಮಾಡ್ತೀಯ? ಮಾಡ್ತೀವಿ ಅಲ್ಲ, ಬೆಳಗ್ಗೆ ಮತ್ತೆ ಚಹಾ ನೀರು ಕುಡಿದೆ. ಇರು ಫಾಸ್ಟಿಂಗ್ ಮಾಡ್ತೀಯ ಇಲ್ಲ ಹೇಳಿ ನೀನು? ಇಲ್ಲ ನಂದೆಲ್ಲ ನಾಷ್ಟ ಮಾಡಿ. ನಾಷ್ಟ ಮಾಡೋಣ, ಶಿಸ್ತು ಉಪ್ಪಿಟ್ಟಾಗಿತ್ತು ನಮ್ಮ ಉಪ್ಪಿಟ್ಟೆಲ್ಲ ನಾಷ್ಟ ಮಾಡೋಣ. ಇದು ಫಾಸ್ಟಿಂಗ್ ಮಾಡೋ ಬಾಡಿ ಅಲ್ಲಿದೆ. ಸೊ ಅವರಿಗೆ ಬೆನಿಫಿಟ್ಸು ಲಾಭ ಏನೂ ಗೊತ್ತಿಲ್ಲ, ಶಿವರಾತ್ರಿ ಏನು ಮಾಡ್ತಾರಂತ. ಅದಕ್ಕೆ ಮಾಮ ಶಿಸ್ತು ಉಪ್ಪಿಟ್ಟು ತಿಂದ್ಬಿಡೋಣ. ಅವ್ರು ಫಾಸ್ಟಿಂಗ್ ಮಾಡಲ್ಲ ನಮ್ಮಮ್ಮ. ಇಲ್ಲಿಬ್ಬರು ನಮ್ಮ ಅಣ್ಣ ತಮ್ಮ ಇಬ್ಬರು ಘಟಾನುಘಟಿಗಳಿದ್ದಾರೆ, ಅವರಿಬ್ಬರು ಕೇಳ್ಕೊಂಬರೋಣ ಫಾಸ್ಟಿಂಗ್ ಮಾಡ್ತಾರೆ ಇಲ್ಲ ಅಂತ. ಇಲ್ಲ ಅಂದ್ರೆ ನಮ್ಮ ತಮ್ಮ ಕಾರು ತೊಳೆದೆ ಅಲ್ಲೇ ತೊಳೆದೆ ಕಾರು. ಮತ್ತು ಇವತ್ತು ಹಚ್ಚಿಲ್ಲ, ಪೂಜೆ ಮಾಡಿಲ್ಲ ಇನ್ನು. ಇದು ಉಪವಾಸ ಮಾಡ್ತೀರಿ? ಮಾಡಲ್ಲ. ಇದು ಮುಂಚೆ ಮಾಡ್ತಿದ್ರಿ, ಮುಂಚೆ ಮಾಡಿರಿ ಒಂದ್ಸತಿ. ಅಂತ ಎಷ್ಟು ಅಂಜಾತನ ಅಲ್ಲಿ ನಮ್ಮ ಬಾಹುಬಲಿ ನೋಡಿ ಹೆಂಗ. ನಾನು ಕಾರ್ ತೊಳೆದು ಜಸ್ಟ್ ಬರತ್ತಾನ. ಫಾಸ್ಟಿಂಗ್ ಮಾಡಲ್ಲ ಪಕ್ಕೆ, ಫಾಸ್ಟಿಂಗ್ ಬರಕತೈತೆ, ಉಪವಾಸ ಮಾಡಲ್ಲ ಪಕ್ಕೆ. ಜಾಗರಣೆ ಮಾಡ್ತೇನೆ ಅಟ್ಲೀಸ್ಟ್. ಜಾಗರಣೆ ಮಾಡಲ್ಲ, ಉಪವಾಸ. ಹುಬ್ಳಿಯಾಗಾರ ಜಾಗರಣೆ ಮಾಡ್ತೇನೆ, ಇಲ್ಲಿ ಜಾಗರಣೆ ಮಾಡ್ತಾರಲ್ಲ ಎಷ್ಟೊಂದು ಜನ ಮಾಡ್ತಾರೆ. ಫಾಸ್ಟಿಂಗ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಸೊ ನಾನು ಲಾಸ್ಟ್ ಟೈಮು ಇದು ಫಸ್ಟ್ ಟೈಮ್ ನಾನು ಫಾಸ್ಟಿಂಗ್ ಮಾಡೋದು. ಮುಂಚೆ ಎಲ್ಲ ನಾನು ಪಾಡಿಗೆ ನಾನು ಊಟ ಮಾಡ್ತಿದ್ದೆ, ಮತ್ತು ಊಟ ಮಾಡಿದ್ದೆ ಮುಕ್ಕೊತಿದ್ದೆ. ಇದು ಡೈಲಿ ಸೂರ್ಯ ಬರ್ತಾನೆ ಹೋಗ್ತಾನೆ. ಎದಕ್ಕೆ ಫಾಸ್ಟಿಂಗ್ ಮಾಡ್ತಾರೆ, ಎದಕ್ಕೆ ಇದು ಮಾಡ್ತಾರೆ ಅಂತ ಗೊತ್ತಿದ್ದಿಲ್ಲ. ಆಂಟಿ ನೀವು ಫಾಸ್ಟಿಂಗ್ ಮಾಡ್ತೀರಿ? ಫಾಸ್ಟಿಂಗ್ ಅಂತೀರಿ ನೋಡಿ. ಉಪವಾಸ ಮಾಡ್ತೀರಿ? ಉಪವಾಸ ಮಾಡಲ್ರಿ? ಊರಾಗಿದ್ದ ಮಾಡ್ತಾ ಇದ್ವಿ, ಈ ವರ್ಷನೇ ತಿಂದ್ಬಿಟ್ಟಿದ್ವಿ. ಓಕೆ, ಊರಾಗಿದ್ದ ಮಾಡ್ತೀರಿ, ಇಲ್ಲಿ ಮಾಡಲ್ಲ. ರಾತ್ರಿ ಇದೆ ಎದ್ದೇಳ್ತೀರಿ, ಜಾಗರಣೆ ಮಾಡ್ತೀರಿ. ಅಲ್ಲಿ ಶಿವನ ಇಲ್ಲಿ ಮಾಡ್ತಾರೆ ಅನ್ಸುತ್ತಾರೆ ಜಾಗ. ಓಕೆ, ಮಾಡಿದ್ರೆ ಪದ್ಧತಿನ ಕರೆಕ್ಟಾಗಿ ಮಾಡಬೇಕು. ಅದಕ್ಕೆ ಈ ಸತಿ ಮಾಡೋಕತ್ತಿಲ್ಲ. ಸೊ ಮನೆ ತೊಳೆದಿಲ್ಲ, ಅದಕ್ಕೆ ಮಾಡೋಕತ್ತಿಲ್ಲ. ಓಕೆ. ಇವಾಗ ನಮ್ಮ ಅಣ್ಣ ಇಲ್ಲಿ ಬೈಕ್ ತೊಳೆಯತ್ತಾನ, ಕೇಳೋಣ. ಇವರು ಜೀವನದಲ್ಲಿ ಬೇಸತ್ತವ್ರ ಥರ ಯಾಕೆ ಮಾಡ್ತಾರೆ? ಬೈಕ್ ತೊಳೆಯುತ್ತೆ ಕುಮಾರ. ಇವ ಹೆಂಗೆ ನೋಡ್ತಾ ನೋಡ್ರಿ, ಒಂದು ಮಾತು ಮಾತಾಡ್ಸಿದ್ರು ಬರೀ ಗುರಾಯಿಸದ ನೋಡ್ತೇನೆ. ಗುರಾಯಿಸೋದು ಬಿಟ್ಟು ಏನೋ ಗೊತ್ತಿಲ್ಲ ಹಿಂಗಂದ್ರು. ಸರಪ್ಪ ನೋಡಿ ಇಲ್ಲಿ ಸ್ವಲ್ಪ ಕ್ಯಾಮ್ರಾ. ಸರಪ್ಪ ಮುಂಚೆಗೆ ನೋಡು ಇಲ್ಲಿ. ಫಾಸ್ಟಿಂಗ್ ಮಾಡ್ತೀಯ? ಉಪವಾಸ ಮಾಡ್ತೀಯ ನೀನು? ಮಾಡಲ್ಲ ಅದನ್ನು ನಿಧಾನವಾಗಿ ಹೇಳಿದ್ರೆ ಆಗುತ್ತಿಲ್ಲ, ಮಾಡಲ್ಲ. ಸೊ ಅವರು ಮೈಂಡ್ ಜಾಸ್ತಿ ಹೇಳಕತ್ತೀನಿ, ಅದರಿಂದ ತಲೆ ಕಟ್ರೆ ಸ್ವಲ್ಪ ಒಂದು 2 ಸತಿ ಬೈಕೊಂಬಿಟ್ರೆ ಅಷ್ಟೇ. ಇಲ್ಲ ನಾ ಇಲ್ಲಿ ಮ್ಯಾಲೆ ಹೊಂಟೀನಿ. ಸೊ ಇಲ್ಲಿ ನಮ್ಮ ಮದರು ಇಲ್ಲಿ ಮ್ಯಾಲೆ ಕೆಲಸ ಮಾಡತ್ತಾರೆ. ಅವ್ರಿಗೊಂದು 2 ಕ್ವಶನ್ ಕೇಳ್ಕೊಂಬರೋಣ. ಇದು ಅನಾಹುತ ಇದಪ್ಪ, ಇದು ಹತ್ತದ ಬೇವ
ಹೇಳ್ಬೇ ಏನಕ್ಕೆ ಫಾಸ್ಟಿಂಗ್ ಮಾಡುವ ಇದು ಉಪವಾಸ ಮಾಡೋದಿಲ್ಲ ಏನಕ್ಕೆ ಮಾಡ್ತೀವಿ ಏನಕ್ಕೆ ಮಾಡಬೇಕು ಉಪವಾಸ ದೇವರು ಇದು ವರ್ಷದಾಗ ಒಂದು ಏನಾರ ಸೊ ಅವ್ರ ದೇಹಕ್ಕೆ ರೆಸ್ಟ್ ಕೊಡ್ಬೇಕು. ದೇಹಕ್ಕೆ ರೆಸ್ಟ್ ಕೊಡ್ಬೇಕು. ಅವ್ರು ಆದಷ್ಟು ಇವತ್ತು ಫಾಸ್ಟಿಂಗ್ ಮಾಡಿದರೆ ಒಳ್ಳೆಯದು. ಸೊ ರಾತ್ರಿ ಬೇಗ ಎದ್ದು ಕೂತಿರ್ಬೇಕು. ಸೊ ನಮ್ಮ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಸೊ ನಮ್ಮ ಬಾಡಿ ಇದೆಯಲ್ವಾ ಸ್ಟ್ರೈಟ್ ಆಗಿರಬೇಕು. ಸೊ ಅದಕ್ಕೆ ಜನ ಎದ್ಕೊಳ್ಳೋದು. ಸೊ ಅದು ಏನಕ್ಕೆ ಅಂತ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಹೋಗಿ ನೋಡಿ.